ಎಲ್ಲ ನನ್ನ ಪ್ರೀತಿಯ ರೈತರಿಗೆ ನಮಸ್ಕಾರ. ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕೆಳಗಡೆ ಕಾಮೆಂಟ್ ಮೂಲಕ ತಿಳಿಸಿ. ಏನೀಗ ಮಳೆ ಎಲ್ಲೆಲ್ಲಿ ಆಗ್ತಾ ಇದೆ, ಏನಾಗ್ತಾ ಇದೆ ಅಂತಕ್ಕಂಥದ್ದು ರೈತರು ಕಾಮೆಂಟಲ್ಲಿ ತಿಳಿಸ್ಕೊಡಿ. ಮುಂದೆ ಮಳೆ ಆಗದಿದ್ದು ಟೊಮಾಟೊ ರೇಟ್ ಬರೋದು ಸಾಧ್ಯತೆ ತುಂಬ ಕಡಿಮೆ ಇದೆ. ಈಗ ಏನು ನೀವು ಕಲ್ಲರ್ ತರ್ತಾ ಇದ್ರೆ ಕಲ್ಲರ್ ಮಾರ್ಕೆಟಲ್ಲಿ ಮಾರೋದಿಲ್ಲ. ಕಾರಣ ಏನಪ್ಪ ಅಂದರೆ ಬೇಕಾದಷ್ಟು ಗಿಡಗಳಲ್ಲಿ ಬಿಟ್ಬಿಟ್ಟಿದ್ದಾರೆ. ದೂರದ ಮಾರ್ಕೆಟ್ ಕಲ್ಲರ್ ಆಗೋದಿಲ್ಲ. ಪಾರ್ಸಲ್ ಇನ್ನೆಲ್ಲ ಒಂದು ವಾರ 10 ದಿವಸದಲ್ಲಿ ಚಾಲು ಮಾಡಿಬಿಡ್ತಾರೆ. ಅದರಿಂದ ನೀವು ತೋಟಗಳಲ್ಲಿ ಬಿಡದೆ ಏನು ಇದೆ ಕಲ್ಲರು ದೋರೆಗಳು ಕಿತ್ಕೊಂಡು ತೋಟನ ಮೇಂಟೈನ್ ಮಾಡ್ಕೊಂಡ್ರೆ ಕಾಸಾಗತ್ತೆ. ನಾವು ಹೆಚ್ಚಿಗೆ ಆಗ್ಬಿಡ್ತೈತೆ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಮಳೆ ಯಾವ ಥರ ಆಗತ್ತೆ ಅಂತಕ್ಕಂಥದ್ದು ನಿರೀಕ್ಷೆಯಲ್ಲಿ ಐತೆ. ಮಳೆ ಯಥೇಚ್ಛವಾಗಿ ಮಳೆ ಆಗಿದ್ದಾದರೆ ಒಂದು ವಾರದಲ್ಲಿ ಬೇಕಾದ್ರೂ ಬೆಲೆ ಬರುತ್ತೆ, ಎಲ್ಲ ಸಾಧ್ಯತೆಗಳು ಐತೆ. ಹೊರಗಡೆ ಇನ್ನೂ ಸ್ವಲ್ಪ ಮಾಲಿದೆ, ಅಲ್ಲೆಲ್ಲ ದೇಶವ್ಯಾಪಿ ಮಾಲಿದೆ. ಇಲ್ಲಿ ನಮ್ಮಲ್ಲಿ ಆಂಧ್ರ ಭಾಗದಲ್ಲಿ ಸಿಕ್ಕಾಪಟ್ಟೆ ಮಾಲಿದೆ. ಅದೆಲ್ಲ ಒಂದು 8 ದಿವಸದಲ್ಲಿ ಈಗೇನು ಕಲ್ಲರ್ ಆಗಿದೆ ಅದೆಲ್ಲ ಕ್ಲೋಸ್ ಆಗುತ್ತೆ ಅಂತಕ್ಕಂಥದ್ದು ಮಾಹಿತಿ ಇದೆ. ನಾನು 2-3 ಏರಿಯಾದಲ್ಲಿ ನೋಡ್ಕೊಂಬಂದಿದ್ದೀನಿ. ದಯವಿಟ್ಟು ಈಗ ಕೊಯ್ಯೋಂಥ ರೈತರು ಯಾವುದೇ ಭಾಗದಲ್ಲಿರಲಿ ದೋರೆ ಕೊಯ್ಕೊಂಡ್ರೆ ನಿಮ್ಮ ಬೆಳೆನೂ ನಿಲ್ಲತ್ತೆ. ಮಾರ್ಕೆಟಲ್ಲಿ ಕೊಳ್ಳೋನ್ಕ ಒಂಚೂರು ಕ್ವಾಲಿಟಿ ಬರ್ತಾ ಇದೆ ಅಂತ ಅನ್ಸುತ್ತೆ. ಇಲ್ಲ ಅಂದರೆ ತುಂಬ ತೊಂದರೆ ಅನುಭವಿಸ್ತೀರಿ. ಕಾರಣ ಏನಪ್ಪ ಅಂತಂದರೆ ಕಲ್ಲರ್ ಬಂದರೆ ಲೋಕಲ್ ಮಾರ್ಕೆಟಿಗೆ ಯಾವುದು ಮಾರ್ತಾ ಇಲ್ಲ. ಹಂಗಾಗಿ ಸ್ವಲ್ಪ ದೋರೆ ಕೀಳಲಿ ಅಂತ ರೈತರಿಗೆ ಮಾಹಿತಿ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ.